ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ನೋಡಿ ನಾನು ಈ ಕಾಯಿ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿದೆ ಅನ್ಕೊಂತೀನಿ, ತುಂಬ ಜನ ಗೊತ್ತಿರುತ್ತೆ. ಸುಂಡಕಾಯಿ ಅಂತ, ಇದು ಗುಲ್ಸುಂಡೆಕಾಯಿ ಅಂತ ಕೂಡ ಕರೀತಾರೆ. ಇಂಗ್ಲಿಷ್ನಲ್ಲಿ ಟರ್ಕಿ ಬೆರಿ ಅಂತಾರೆ, ಮತ್ತೆ ತಮಿಳಲ್ಲಿ ಸುಂಡಕಾಯಿ ಅಂತಾರೆ, ತೆಲುಗುನಲ್ಲಿ ಉಸ್ತಿಕಾಯಿ ಅಂತಾರೆ. ನೋಡಿ, ಇದರಿಂದ ಒಂದು ಒಳ್ಳೆ ಹುಳಿ ಸಾರು, ಪುಳಿ ಕೊಳಂಬು, ತಮಿಳಲ್ಲಿ ತುಂಬಾ ಫೇಮಸ್ ಇದು ಸುಂಡಕಾಯಿ ಪುಳಿ ಕೊಳಂಬು, ಅಷ್ಟು ಸಖತ್ತಾಗಿರುತ್ತೆ. ನಾನಿವತ್ತು ಈ ಡಿಶ್ನ ನನ್ನ ಕಿಚನಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ನ್ಯೂಟ್ರಿಯೆಂಟ್ಸ್ ಇದೆ ಇದರಲ್ಲಿ, ವಿಟಮಿನ್ಸ್ ಇದೆ, ತುಂಬ ಒಳ್ಳೆಯದು ಇದು ಹೆಲ್ತ್ಗೆ. ಅದರಿಂದ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಸಖತ್ತಾಗಿ ಬಂದಿದೆ. ನೋಡಿ, ಈ ತರ ಕಾಯಿಗಳನ್ನೆಲ್ಲ ಬಿಡಿಸ್ಕೊಂಡಿದ್ದೀನಿ. ಅದರಿಂದ ಅಲ್ಲಲ್ಲಿ ಮನೆ ಹತ್ರ ಬಿಟ್ಟಿರುತ್ತೆ ಇದು. ನೋಡಿ, ಈ ತರ ಕಾಯಿನ ಬಿಡಿಸ್ಕೊಂಡ್ಮೇಲೆ ತೊಳೆದ್ಬಿಟ್ಟು ಅದನ್ನ ಕಲ್ಲಲ್ಲಿ ಈ ತರ ಸ್ವಲ್ಪ ಜಜ್ಜಿಬಿಟ್ಟು ಅದ್ರೊಳಗಡೆ ಇರೋ ಸ್ವಲ್ಪ ಸೀಡ್ಸ್ನ ರಿಮೂವ್ ಮಾಡಬೇಕು. ತುಂಬ ರಿಮೂವ್ ಮಾಡಬಾರ್ದು, ಒಂದು 50% ಅಷ್ಟು ರಿಮೂವ್ ಮಾಡ್ಕೋಬೇಕು. ಈಗೇನೆ ಈ ಸುಂಡೆಕಾಯಿನ ಮಾಡೋದು. ನಮ್ಮಮ್ಮ ಬಂದಿದ್ದಲ್ಲಿ ಬೇಳೆ ಸಾರು ಮಾಡ್ತಾ ಇದ್ರು. ನಾನಿವತ್ತು ಇದು ತುಂಬಾ ಫೇಮಸ್, ಇದನ್ನ ಒಣಗಿಸ್ಬಿಟ್ಟು ವತ್ತಲ್ ತರ ಮಾಡಿ, ವತ್ತಲ್ ಅಂದ್ರೆ ಡ್ರೈ ಆಗಿರೋದು, ಪುಳಿ ಕೊಳಂಬು ಮಾಡ್ತಾರೆ. ಅದು ತುಂಬಾ ಫೇಮಸ್. ಇದು ನಾನು ಹಸಿಯಾಗಿನೂ ಮಾಡ್ತಾರೆ. ನಾನು ಹಸಿಯಾಗಿ ಇವತ್ತು ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ತರ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕುಟ್ಟೋ ಕಲ್ಲಲ್ಲಿ ಹಾಕಿ ಜಜ್ಜಿಕೋಬೇಕು. ಜಜ್ಜಿಬಿಟ್ಟು ಸ್ವಲ್ಪ ಒಂದೆರಡು ಸಾರಿ ತೊಳೆದ್ಬಿಟ್ಟು ಸೀಡ್ಸ್ನೆಲ್ಲ ನಾವು ರಿಮೂವ್ ಮಾಡ್ಕೊಳ್ಳೋಣ. ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ ಈ ಕಾಯಿನಲ್ಲಿ. ವಾರಕ್ಕೊಂದ್ಸರಿ ಮಾಡ್ತಿಂದ್ರೆ ತುಂಬಾ ಒಳ್ಳೇದು. ಅಂದ್ರೆ ನೀವು ಬೇಳೆ ಸಾರನ್ನೆಲ್ಲ ತರಕಾರಿ ಹಾಕ್ತಿವಲ್ವಾ, ಆ ತರ ಹಾಕಿ ಮಾಡ್ಕೋಬಹುದು. ಇಲ್ಲ ಈ ತರ ಹುಳಿ ಸಾರು, ಪುಳಿ ಕೊಳಂಬು ಅಂದ್ರೆ ಕರೆಕ್ಟ್ ಆಗಿರುತ್ತೆ. ಇದಕ್ಕೆ ಪುಳಿ ಅಂದ್ರೆ ಹುಳಿ, ಕೊಳಂಬು ಅಂದ್ರೆ ಸಾರು. ನೋಡಿ, ಈ ತರ ನಾನೆಲ್ಲ ಸೀಡ್ಸ್ನೆಲ್ಲ ಸ್ವಲ್ಪ ರಿಮೂವ್ ಆಗಿದೆ, ತೊಳೆದ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂತೀನಿ. ಇದಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಳ್ಳೋಣ. ಈರುಳ್ಳಿ ಇಟ್ಕೊಂಡಿದ್ದೀನಿ. ನೀವು ತಗೊಳ್ಳೋ ಕ್ವಾಂಟಿಟಿಗೆ ತಕ್ಕಂತೆ ಈರುಳ್ಳಿ ಹಾಕಿ. ನಾನು 2 ಇಟ್ಕೊಂಡಿದ್ದೀನಿ. ನೋಡಿ, ಕಾಯಿ ಎಷ್ಟು ಚೆನ್ನಾಗಿ ರಿಮೂವ್ ಆಗಿದೆ ಸೀಡ್ಸ್. ಒಂದು 50% ರಿಮೂವ್ ಮಾಡ್ಬೇಕೆಲ್ಲ ಮಾಡಬಾರ್ದು. ಮತ್ತೆ ಈರುಳ್ಳಿ 2, ಟೊಮೆಟೊ 2 ಇಟ್ಕೊಂಡಿದ್ದೀನಿ. ಹುಳಿ ಮೇನ್ ಇದಕ್ಕೆ. ನಾನು ಓಲ್ಡ್ ಹುಳಿ ತಗೊಂಡಿದ್ದೀನಿ. ಮತ್ತೆ ಇದನ್ನ ನೀರಲ್ಲಿ ನೆನೆ ಹಾಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಪೌಡರ್ಗಳು ಯೂಸ್ ಮಾಡಬೇಕು. ರೆಡ್ ಚಿಲ್ಲಿ ಪೌಡ್ರು, ಸಾಂಬಾರ್ ಪೌಡ್ರು, ಧನಿಯಾ ಪೌಡ್ರು, ಅದು ಆಮೇಲೆ ಹೇಳ್ತೀನಿ. ಫಸ್ಟ್ ನಾನು ಬಾಣಲೆ ಇಟ್ಕೊಂಡು ಆಯಿಲ್ ಹಾಕೊಂತ ಇದ್ದೀನಿ. ಈ ತರ ಹುಳಿ ಸಾರಿಗೆಲ್ಲ ಬಂದು ನೀವು ಎಳ್ಳೆಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಜನಕ್ಕೆ ಪ್ರಾಕ್ಟೀಸ್ ಇರೋದಿಲ್ಲ. ನಿಮ್ಮ ಮನೆಯಲ್ಲಿ ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡಿ. ಆದ್ರೆ ಎಳ್ಳೆಣ್ಣೆ ಹಾಕಿದ್ರೆ ಟೇಸ್ಟ್ ಜಾಸ್ತಿ. ನೋಡಿ, ಇವಾಗ ನಾನು ಆಯಿಲ್ ಸೇರಿಸ್ಕೊಂಡಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ ಇನ್ನೊಂದ್ಸಾರಿ ಸುಂಡೆಕಾಯಿನ ತೋರಿಸ್ತಾ ಇದ್ದೀನಿ. ಅವಾಗೆಲ್ಲ ಸುಂಡೆಕಾಯಿ ಅನ್ನೋದು ಚಿಕ್ಕದಾಗಿತ್ತಲ್ವಾ, ಅದಕ್ಕೆ ಆತರ ಹೇಳ್ತಾ ಇದ್ರು. ನೋಡಿ, ಇವಾಗ ಒಗ್ಗರಣೆ ಹಾಕೋಬೇಕು. ನೋಡಿ, ಸಾಸಿವೆ ಸ್ವಲ್ಪ ತಗೊಂಡಿದ್ದೀನಿ. ಸಾಸಿವೆನ ಸೇರಿಸ್ಕೊಂತಾ ಇದ್ದೀನಿ. ಸಾಸಿವೆ ಸಿಡಿಬೇಕು. ಇದಕ್ಕೆ ಮೇಯ್ನ್ ಆಗಿ ಒಗ್ಗರಣೆಗೆ ಮೆಂತ್ಯ ಸೇರಿಸ್ಬೇಕು. ಮೆಂತ್ಯನೇ ಈ ಹುಳಿ ಸಾರಿಗೆಲ್ಲ, ಪುಳಿ ಕೊಳಂಬಿಗೆಲ್ಲ ಮೇಯ್ನು. ಇವಾಗ ನೋಡಿ, ಮೆಂತ್ಯ ಸೇರಿಸ್ಕೊಂಡೆ. ಮತ್ತೆ ಜೀರಿಗೆ ಸ್ವಲ್ಪ ಸೇರಿಸ್ಕೊಂಡೆ. ಅದು ಫ್ರೈ ಆದ ತಕ್ಷಣ, ಸಿಡಿದ ತಕ್ಷಣ ನಾವು ನೆಕ್ಸ್ಟ್ ಬಿಡಿಸ್ಕೊಂಡಿರೋ ಬೆಳ್ಳುಳ್ಳಿನ ಸ್ವಲ್ಪ ಒಂದು 10-15 ಎಸಳು ಸೇರಿಸ್ಕೋಬೇಕು. ಸಾಂಬಾರ್ ಈರುಳ್ಳಿ ಒಂದು 5 ಪೀಸು ಸೇರಿಸ್ತಾ ಇದ್ದೀನಿ. ನಾನಿವತ್ತು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ. ಸಾಂಬಾರ್ ಈರುಳ್ಳಿ ಹಾಕ್ತಾ ಇಲ್ಲ, ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ 1 ಚಿಲ್ಲೀಸ್ ಹಾಕ್ತಾ ಇದ್ದೀನಿ. ನೀವು ಗುಂಡಾಗಿರುತ್ತಲ್ವಾ, ಆ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಒಂದೇ ಒಂದು ಬ್ಯಾಡಗಿ ಚಿಲ್ಲಿ ಸೇರಿಸಿದ್ದೀನಿ. ನಂತರ ನಾನು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್, ದೊಡ್ಡ ಸ್ಪೂನಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಸ್ಟೀಲ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಡ್ರೈ ಫ್ರೈ ಆದ್ರೂ ಸ್ವಲ್ಪ ತಳ ಹಿಡಿಯುತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನುವಾಗ. ಈ ತರ ನಾವು ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಅರೋಮಾ ಬರಬೇಕು. ಇವಾಗ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದೇ ಈರುಳ್ಳಿ ಸಾಕಾಯ್ತು, ತುಂಬಾ ಜಾಸ್ತಿ ಬಂತು. 1 ಈರುಳ್ಳಿ ನಾನು ತೆಗೆದುಬಿಟ್ಟೆ. ನೋಡಿ, ಇವಾಗ ನಾನು ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೆ. ನೋಡಿ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. 3-4 ಮಿನಿಟ್ಸ್ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಹೀಗೆ ತಿರ್ಗಿಸ್ಕೊಂತ ವೆಯ್ಟ್ ಮಾಡೋಣ. ನಂತರ ನೋಡಿ, ಸುಂಡೆಕಾಯಿ ತೋರಿಸ್ತಾ ಇದ್ದೀನಿ. ಇದನ್ನ ಪಕ್ಕದಲ್ಲಿ ಇಟ್ಟಿದ್ದೀನಿ. ಇದ್ರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವಾಗವಾಗ ತಳ ಅಂಟ್ಕೊಳ್ಳುತ್ತೆ ಅಂತ ಅದಕ್ಕೆ ತಿರ್ಗಾ ಫ್ರೈ ಮಾಡ್ಕೊತಾ ಇದ್ದೀನಿ.
ಇವಾಗ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಅರಿಶಿನ ಪುಡಿ ಸೇರಿಸ್ಕೊಂಡು ಫ್ರೈ ಮಾಡೋಣ. ಈ ಸಾರು ತುಂಬ ರೈಸ್ಗಂತೂ ಆಪ್ಟ್ ಆಗಿರುತ್ತೆ. ಒಂದು ಹಪ್ಳ ಇಟ್ಕೊಂಡು ಪಕ್ಕದಲ್ಲಿ ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಇವಾಗ ಹಸಿಮೆಣಸಿನ್ಕಾಯಿನ ನಾನು ಸ್ಲಿಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಕೈಯಲ್ಲೇ ಮುರಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. 2 ಚಿಲ್ಲೀಸು ಟೇಸ್ಟಿಯಾಗಿರುತ್ತೆ. ಸೇರಿಸ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಲಾಸ್ಟಲ್ಲೂ ಸ್ವಲ್ಪ ಹಾಕಬೇಕು. ಇವಾಗ ಸ್ವಲ್ಪ ಸೇರಿಸ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೀನುಳ್ಳಿ ಇದ್ದಂಗಿರುತ್ತೆ ನಾನ್ ವೆಜ್ ತಿನ್ನೋರಿಗೆ. ನೋಡಿ ಇವಾಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಹಾಗೆ ಫ್ರೈ ಮಾಡೋಣ. ಇದಕ್ಕೆ ನಾನು 2 ಟೊಮೆಟೊನ ಪ್ಯೂರಿ ಮಾಡಿ ತೊಗೊಂಬಂದಿದ್ದೀನಿ. ಮಿಕ್ಸಿನಲ್ಲಿ ಹಾಕಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಥರ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿರೋ ಟೊಮೆಟೊ ಪೇಸ್ಟ್ನ ಇದರಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ ಈ ಥರ ಮಾರ್ಕೆಟಲ್ಲೆಲ್ಲ ಮಾರ್ತಾ ಇರ್ತಾರೆ ಈ ಸುಂಡೆಕಾಯಿನ. ಹಾಗೆ ಗುಡ್ಡೆ ಥರ ಹಾಕಿಟ್ಟಿರ್ತಾರೆ. ತಗೊಂಡು ಮಾಡಿಪ್ಪ, ವೀಕ್ಲಿ ಒನ್ಸ್ ಮಾಡಿ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ, ತುಂಬ ಒಳ್ಳೆಯದು. ಈ ಥರ ಮಾಡಿ ನೋಡಿ. ನೀವು ವೀಕ್ಲಿ ಮಾಡ್ತೀರಾ, ಅಷ್ಟು ಸಖತ್ತಾಗಿರುತ್ತೆ ಈ ಪುಳಿ ಕುಳಂಬು. ನೋಡಿ ಇವಾಗ ನಾನು ಜಾರ್ನ ಕ್ಲೀನ್ ಮಾಡಿ ಅದರಲ್ಲಿ ಟೊಮೆಟೊ ಪೇಸ್ಟ್ ನೀರೆಲ್ಲ ಇದರಲ್ಲಿ ಸೇರಿಸ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೈ ಮಾಡ್ತಾ ಇದ್ದೀನಿ. ಇದು 1 ವೀಕ್ ಕೂಡ ಇಡ್ಬೋದು ನೀವು. ಆಚೆ ಇಟ್ರು ಏನೂ ಆಗಲ್ಲ. ಫ್ರಿಜ್ಜಲ್ಲಿ ಕೂಡ ಇಟ್ಕೋಬಹುದು. ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು. ಮೇಲೆ ಎಣ್ಣೆ ನಿಂತಿದ್ರೆ ನಿಮಗೆ ಇದು ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಮೆಂತ್ಯ ಕುಳಂಬು ಮಾಡ್ತಾರೆ, ಪೂಂಡು ಕುಳಂಬು ಮಾಡ್ತಾರೆ ತಮಿಳ್ನಾಡಲ್ಲಿ. ನಾನಿವತ್ತು ಇದನ್ನ ತೋರಿಸ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಫ್ರೈ ಆಗಬೇಕು. ಅವಾಗವಾಗ ಸ್ವಲ್ಪ ತಿರುಗಿಸಿ ಬಿಡೋಣ. ನೋಡಿ ಈ ಥರ ಎಣ್ಣೆ ಎಲ್ಲ ಮೇಲೆ ಬರಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನಾನು ಲಾಸ್ಟಲ್ಲಿ ಎಳ್ಳೆಣ್ಣೆ ಸೇರಿಸ್ತೀನಿ, ಫಸ್ಟ್ ಸೇರಿಸಿಲ್ಲ. ತುಂಬ ಟೇಸ್ಟ್ ಇರುತ್ತೆ ಎಳ್ಳೆಣ್ಣೆ ಸೇರಿಸಿದ್ರೆ ಈ ಹುಳಿ ಸಾರಿಗೆಲ್ಲ. ರೆಡ್ ಚಿಲ್ಲಿ ಪೌಡ್ರ್ 1 ಸ್ಪೂನ್ ಹಾಕ್ತೆ, ಧನಿಯಾ ಪೌಡ್ರ್ 1 ಸ್ಪೂನ್ ಹಾಕ್ತೆ, ಮತ್ತು ನಾವು ಬೇಳೆ ಸಾರಿಗೆಲ್ಲ ಯೂಸ್ ಮಾಡ್ತೀವಲ್ವ ಆ ಸಾಂಬಾರ್ ಪೌಡ್ರು ಕೂಡ ನಾನು 1 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು ಮತ್ತು ಸಾಂಬಾರ್ ಪೌಡ್ರು 3 ಸೇರಿಸ್ತೀನಿ. ಚೆನ್ನಾಗಿ ಇದನ್ನು ಟೊಮೆಟೊ ಮತ್ತು ಆನಿಯನ್ ಪೇಸ್ಟಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಮಿಕ್ಸ್ ಆಗೋಕ್ಕೆ ಹಾಗೆ ತಿರುಗಿಸ್ತಾ ಬಿಡಬೇಕು. ನೋಡಿ ಇನ್ನು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನ, ಖಾರ ಕಮ್ಮಿ ಇತ್ತು ಅಂತ ಕಾಣಿಸುತ್ತೆ, ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಖಾರ ಬೇಕೋ ಆ ಥರ ಸೇರಿಸ್ಕೊಳ್ಳಿಪ್ಪ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಕೊಡೋಣ. ಆಯಿಲಲ್ಲೇ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ತಿರ್ಗಾ ತೆಗೆದು ತಿರ್ಗಾ ಚೆನ್ನಾಗಿ, ಈಗ ಹುಳಿ ಇಟ್ಕೊಂಡಿದ್ದೀನಲ್ವಾ, ಹುಳಿನ ಕಿವುಚ್ಕೋಬೇಕು. ಅದಕ್ಕೆ ಮುಂಚೆ ನಾವು ಸುಂಡೆಕಾಯಿ ಸೇರಿಸ್ಕೋಬೇಕು. ನೋಡಿ ಹುಳಿನ ಕಿವುಚ್ಕೊಳ್ಳೋಣ. ಫಸ್ಟು ಸುಂಡೆಕಾಯಿ ಸೇರಿಸಿ ನಂತರ ಹುಳಿ ಬಿಡಬೇಕು. ಈ ಥರ ಕಿವುಚ್ಕೊಂಡು ನೀರನ್ನ ಮಾಡ್ಕೋಬೇಕು. ಇವಾಗ ಸುಂಡೆಕಾಯಿನ ಇದರಲ್ಲಿ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಬೇಯಿಸ್ಕೋಬೇಕು. ಸ್ವಲ್ಪ ಏನಾದ್ರು ಬಲ್ದಿದ್ರೆ ಈ ಕಾಯಿ ಸ್ವಲ್ಪ ಗಟ್ಟಿಯಾಗಿ ಬೇಯೋದಿಲ್ಲ ಅಷ್ಟು ಬೇಗ. ಒಂದು 10 ಮಿನಿಟ್ಸ್ ಆದರೂ ಬೇಕು. ನಾನು ನಿಮ್ಗೊಂದು ಸಜೆಷನ್ ಕೊಡ್ತೀನಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಹುಳಿ ನೀರೆಲ್ಲ ಸೇರಿಸಿದ ನಂತರ ನೀವು ಇದನ್ನು ನೀವೊಂದು ಕುಕ್ಕರ್ಗೆ, ಒಂದು ಸ್ಮಾಲ್ ಕುಕ್ಕರ್ಗೆ, 3 ಲೀಟ್ರ್ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಒಂದು 3 ವಿಷಲ್ ಬರ್ತು ಅಂದರೆ ನಿಮಗೆ ನೀರೆಲ್ಲ ಏನು ಜಾಸ್ತಿ ಸೇರಿಸ್ಬಿಡಿ. ನಾನು ತೋರಿಸ್ತೀನಲ್ವ ಆ ಆದದಲ್ಲೇ ಸೇರಿಸಿ ಬೇಗ ಬಂದುಬಿಡುತ್ತೆ. ಇವಾಗೆಲ್ಲ ಗ್ಯಾಸ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ವಾ, ಪಾಟಿನಲ್ಲಿ ಬೇಯಿಸೋಕ್ಕೆ ಗ್ಯಾಸ್ ವೇಸ್ಟ್ ಆಗುತ್ತೆ ಅಂದರೆ ನಾವು ಇದೆಲ್ಲ ಹಾಕಿ ಹುಳಿ ನೀರನ್ನು ಬಿಟ್ಟ ಮೇಲೆ ಲಾಸ್ಟ್ ಅಷ್ಟೇ, ಅದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದು ಅಷ್ಟೇ. ಎಣ್ಣೆ ಸ್ವಲ್ಪ ಬಿಟ್ಬಿಟ್ಟು ಅವಾಗೇನು ಮಾಡಬೇಕಂದ್ರೆ ಇದನ್ನೆಲ್ಲ ತೆಗೆದು ಕುಕ್ಕರಲ್ಲಿ ಟ್ರಾನ್ಸ್ಫರ್ ಮಾಡಿ ಇದನ್ನು ಪ್ಯಾನನ್ನು ಸ್ವಲ್ಪ ಕ್ಲೀನ್ ಮಾಡಿ ಆ ನೀರೆಲ್ಲ ಸ್ವಲ್ಪ ಸೇರಿಸ್ಬಿಟ್ಟು ಕುಕ್ಕರಲ್ಲಿ 3 ವಿಷಲ್ ಅಂದರೆ ನಿಮಗೆ ಬೇಗ ಆಗಿಬಿಡುತ್ತೆ. ಪಾಟಿನಲ್ಲಿ ಈ ಥರ ಓಪನ್ ಆಗಿ ಮಾಡುವಾಗ ನಿಮಗೆ ಸ್ವಲ್ಪ ಗ್ಯಾಸ್ ಜಾಸ್ತಿ ಯೂಸ್ ಆಗುತ್ತೆ. ಇವಾಗ ಗ್ಯಾಸ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಹೇಳ್ತಾ ಇದ್ದೀನಿ. ನೋಡಿ ಈ ಥರ ಇದು ಬೇಯಬೇಕು. ಒಂದು 10 ಮಿನಿಟ್ಸ್ ನಾವು ವೆಯ್ಟ್ ಮಾಡಬೇಕಾಗತ್ತೆ. ನೀವು ಕುಕ್ಕರಲ್ಲಿ ಮಾಡ್ಕೊಂಡ್ಬಿಟ್ರೆ ಬೇಗ ಬಂದುಬಿಡುತ್ತೆ. ಎಲ್ಲ ಚೆನ್ನಾಗಿ ಹೀಟ್ ಆಗಿದೆ ಅಲ್ವಾ, ಬೇಯ್ತಾ ಇರೋ ಐಟಮ್ ಎಲ್ಲ ಅದು. ನೀವು ಕುಕ್ಕರಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿ ನೈಸಾಗಿ ಬೆಂದ್ಬಿಡುತ್ತೆ, ಸಾಫ್ಟಾಗಿ ಬೆಂದ್ಬಿಡುತ್ತೆ. ಸ್ವಲ್ಪ ಗಟ್ಟಿ ಇರೋದಿಲ್ಲ ಇದು ಕಾಯಿ. ನಾವು ಈ ಪಾಟಿನಲ್ಲಿ ಮಾಡಿದಾಗ ಸ್ವಲ್ಪ ಗಟ್ಟಿ ಇರುತ್ತೆ. ನೋಡಿ ಈ ಥರ ಹುಳಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಕಾಯಿ 50% ಬಂದಮೇಲೆ ಈ ಥರ ಹುಳಿ ಸೇರಿಸ್ಕೊಳ್ಳೋಣ. ಇದಕ್ಕೆ ಪುಳಿ ಕುಳಂಬು ಅನ್ನೋದು. ಇದು ಓಲ್ಡ್ ಹುಳಿ ತುಂಬ ಟೇಸ್ಟ್ ಇರುತ್ತೆ.
ಕಲರು ಚೆನ್ನಾಗಿ ಬರುತ್ತೆ, ನಿಮಗೆ ಒಂಥರ ಡಾರ್ಕ್ ಆಗಿ ಬರುತ್ತೆ, ಸಖತ್ತಾಗಿರುತ್ತೆ ನೋಡಿ. ಈ ಸಮಯದಲ್ಲಿ ನಾನು ಹೇಳಿದ್ದು ಇದನ್ನೆಲ್ಲ ತೆಗೆದು ಒಂದು ಚಿಕ್ಕ ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು 3 ವಿಷಲ್ ಬರ್ಸ್ಕೊಂಡ್ರೆ ನಿಮಗೆ ತುಂಬ ಸಾಫ್ಟಾಗಿ ಈ ಸುಂಡೆಕಾಯಿ ಬೆಂದಿರುತ್ತೆ ನೋಡಿ. ಸ್ವಲ್ಪ ಗಟ್ಟಿ ಇರುತ್ತಲ್ವ, ಅದರಿಂದ ಹೇಳ್ತಾ ಇದ್ದೀನಿ. ಒಂದು 10 ನಿಮಿಷ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ಹುಳಿನಲ್ಲಿ ಖಾರ ಉಪ್ಪು ಎಲ್ಲ ಹಿಡಿದು ಬೇಯೋದಕ್ಕೆ 10 ನಿಮಿಷ ಬಿಟ್ಟು ತೆಗೆದ್ರೆ ನಮ್ದು ನೋಡಿ ಪುಳಿ ಕೊಳಂಬು ರೆಡಿ ಆಗಿರುತ್ತೆ. ತುಂಬ ಸಖತ್ತಾಗಿರುತ್ತೆ, ಗಟ್ಟಿ ಆಗಿಬಿಡುತ್ತೆ. ಇನ್ನು ಸ್ವಲ್ಪ ಹೊತ್ತು ಹೋದ್ರೆ ಗಟ್ಟಿ ಆಗಿಬಿಡುತ್ತೆ. ತಿರುಗಿಸ್ಬಿಟ್ಟು ಮುಚ್ಚಿಬಿಟ್ಟು ಇನ್ನೊಂದು 2-3 ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ. ಇವಾಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಸೇರಿಸ್ಕೋಬೇಕು. ಮತ್ತು ಇದಕ್ಕೆ ಎಳ್ಳೆಣ್ಣೆ, ನಾನು ಆವಾಗಲೇ ಹೇಳಿದೆ ಅಲ್ವಾ, ಎಳ್ಳೆಣ್ಣೆನ ಸ್ವಲ್ಪ ಲಾಸ್ಟಲ್ಲಿ ಹಾಕೋಬೇಕು. ತುಂಬ ಟೇಸ್ಟ್ ಇರುತ್ತೆ, ಎಳ್ಳೆಣ್ಣೆನಲ್ಲೇ ಮಾಡಿದ್ರೆ ತುಂಬ ಟೇಸ್ಟ್. ಇವಾಗ ನೋಡಿ ನಾನು ಎಳ್ಳೆಣ್ಣೆನ ಸೇರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಸೇರಿಸ್ಬಿಟ್ಟು ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಅಷ್ಟೇ, ನಮ್ಮ ಹುಳಿ ಸಾರು ರೆಡಿ ಆಯಿತು. ಸುಂಡೆಕಾಯಿ ಹುಳಿ ಸಾರು ರೆಡಿ ಆಗೋಯ್ತು. ಸಖತ್ತಾಗಿರುತ್ತೆ, ಖಾರವಾಗಿ ಹುಳಿಯಾಗಿ ಟೇಸ್ಟ್. ಸುಂಡೆಕಾಯಿದೆ ಒಂದು ಟೇಸ್ಟ್ ಇದೆ. ಈ ಸುಂಡೆಕಾಯಿನ ಮಜ್ಜಿಗೆನಲ್ಲಿ ಈ ಥರ ಜಜ್ಜಿಬಿಟ್ಟು ಮಜ್ಜಿಗೆನಲ್ಲಿ ಹಾಕಿ ನೆನೆಸಿ, ನಾವು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ತೀವಲ್ವ ಆ ಥರ ಒಣಗಿಸಿ ಪ್ಯಾಕೆಟ್ ಮಾರಿ ಅಂಗಡಿನಲ್ಲೇ ಸೇಲ್ ಮಾಡ್ತಾರೆ. ಇದ್ರದ್ದು ಮತ್ತು ಗಣಿಕೆ ಹಣ್ಣುದು ಎಲ್ಲ ಮಾಡ್ತಾರೆ, ವತ್ತಲ್ ಅಂತ ಹೇಳೋದು ಅದನ್ನು ನೋಡಿ. ಸಖತ್ತಾಗಿ ರೆಡಿಯಾಗಿದೆ. ತೋರಿಸ್ತಾ ಇದ್ದೀನಿ ತಟ್ಟೆನಲ್ಲಿಟ್ಟು. ರೈಸ್ ಜೊತೆಗೆ ಒಂದು ಹಪ್ಪಳ ಇಟ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ ನೋಡಿ. ನಾನು ಸರ್ವ್ ಮಾಡಿದ್ದೀನಿ ರೈಸ್ ಜೊತೆ, ಮತ್ತು ಬೀನ್ಸ್ ಪಲ್ಯ ಇದೆ, ಹಪ್ಪಳ ಮತ್ತು ಸುಂಡೆಕಾಯಿ ಪುಳಿ ಕೊಳಂಬು ನೋಡಿ ರೆಡಿಯಾಗಿದೆ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿಪ್ಪ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.